ಮೀನಾಕ್ಷಿ ಡೇ ಮೀನಾಕ್ಷಿ ಬವ್ವ ಮಗ ವಿಷಯ ಗೊತ್ತಾಯ್ತಾ ಏನವ ಅಯ್ಯೋ ಮಗ ಮತ್ತೆ ವಿಕಿಯಪ್ಪ ಬಂದಿದೆ ಕಣ್ಣಿ ಯಾವನಾರು ಬರ್ಲಿ ಹೋಗವ ಸುಮ್ಮನೆ ಮಗ ಅಲ್ಲೇ ವಿಷಯ ಗೊತ್ತಾಯ್ತು ಕತೆ ಅಲ್ಲ ಕಣ್ಣೆ ಮಗ ವಿಷಯ ಗೊತ್ತಾದ್ಮೇಲೆ ಮನೆ ತಗ ಬರ್ಬೇಕು ತಾನೆ ಬಂದು ಮಾತಾಡ್ಸ್ಕೊಂಡು ಕತೆ ಆಡ್ಸ್ಕೊಂಡು ಬಂದಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗೋದು ಹೆಂಗೋ ಬಿಡು ನಾನು ಎರ್ತಿ ಬಂದ ತಕ್ಷಣ ಓಡ್ ಬಂದು ಮಾತಾಡ್ಸೋದು ಅಂತ ಖುಷಿ ಪಡ್ತಿದ್ದಿಲ್ವಾ ಗೊತ್ತಿದ್ರು ಸುಮ್ಮನೆ ಇದೆಯಲ್ಲ ಓ ಅವ್ರಾಗೆ ಬರಲಿ ಅಂದ್ಬಿಟ್ಟು ಕಾಯ್ತಾ ಕೂತಿದ್ದೀಯವ ಸರಿ ಸರಿ ಹೋಗು ಏನಾರು ಒಂಚೂರು ಮಾಡಬು ಅಡುಗೆ ಬರ್ತದೆ ನನ್ಗಳಿಗೆ ಒಂದು ಅರ್ಧ ಗಂಟೆ ಬರ್ತೇನೆ ನಡ್ರತಿ ಅಂತ ಅಂತು ಅಯ್ಯೋ ಬಂದ ತಕ್ಷಣ ಮಗ ಸುಮ್ಮನೆ ಹೇಳೋದಲ್ಲ ಅತೇ ಚೆನ್ನಾಗಿದ್ದಾಳ ಅದು ಮೀನಾಕ್ಷಿ ಅತೇ ಚೆನ್ನಾಗಿದ್ದಾಳ ಹೆಂಗಿದ್ದಾಳು ಏನು ಎಂತು ಅವಳು ಅಷ್ಟೇನು ಅವಳು ಸುಖೇನು ಓಸಿ ಕೇಳಿನ ಕಣ್ಣೆ ಮಗ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ ಬಿಡು ನೀನು ಅವ್ವ ಸುಮ್ಮನೆ ಎದ್ದೋಗು ನೀನು ಯಾಕೆ ಮಗ ಏನು ಅವ ನಿನ್ಗೆ ಅಳಿ ಮೈ ಆಗಿರ್ಬೋದು ನನ್ನ ಗಂಡ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಯ್ಯೋ ದಾಡ ಮುಂಡೆ ಮಗಳೇ ಅದಕ್ಕೆ ಏನಾಯ್ತು ನಿನಗೆ ಬೆಪ್ಪ ರೋಗ ಬಂದಿರೋದು ನಿನಗೆ ಮಲ್ಲಾಗ್ರೆ ಏನು ಬಂದಿರೋದು ನಿನಗೆ ದೊಡ್ಡ ರೋಗ ಅಲ್ಲಕ್ರ ದಡ್ಡಿ ಹಂಗೆ ಅರ್ಥ ಕೂತಿದ್ಯಲ್ಲ ನೀನು ಗೊತ್ತಾಗಕ್ಕಿಲ್ವ ನಿನಗೆ ಅದಕ್ಕೆ ಹಂಗೆ ಆಡ್ತಿದ್ದೀಯೇ ಅಲ್ಲ ಅದಕ್ಕೆ ಹಿಂಗೆ ಎಲ್ಲ ಮಾತಾಡ್ತಿದ್ದಿ ಮಗ ನೀನು ಏನು ಮಾತಾಡೋರವ ಇರೋದಂತಾನೆ ಮಾತಾಡ್ತಾರೋದು ಇಲ್ದೋದೇನಾರು ಹೇಳ್ತಾ ಇದ್ದಾನೆ ನಾನು ಇಲ್ದೋದೇನಾರು ಹೇಳ್ತಾ ಇದ್ದಾನೆ ಹೇಳು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗವ ನೀನು ಅಲ್ಲ ಆ ಮುಗಿನ ಕೈ ಕೊಟ್ಬಿಟ್ಟು ಏನು ಮಾಡ್ಕೊಂಡಳು ಎಂತು ಅಂದಾನೆ ಬಿಟ್ಟು ಜವಾಬ್ದಾರಿ ಇಲ್ದಂದಾನೆ ಹೋಗಿರೋನ್ನ ತಿರ್ಗವ ಬಂದಷ್ಟು ನಾವು ಉಗ್ದಿ ಉಪ್ಪಾಕ್ಬಿಟ್ಟು ಓಡಿಸ್ತಾನೆ ಬಿಟ್ಟು ಹಳಿ ಮಯ್ಯ ಅನ್ಕೊಂಡು ಕೂತಿದ್ದೀರಾ ನಿನಗೆ ನಾಚಿಕೆ ನಿನಗೆ ಮಾನ ಮರ್ಬೋದಿಲ್ವ ನಿನಗೆ ಒಂದು ಚೂರಾರೇ ನಿನಗೆ ಅವನ್ನ ಗಂಡ ಅಂತ ಮಕ್ಕ ನೋಡ್ಬೇಕಾ ನನ್ನ ಮಗನ ಓದಿಸೋಕ್ಕೆ ಅವನ್ನ ಒಂದು ಇದು ಮಾಡೋಕ್ಕೆ ನನಗೆ ಎಷ್ಟು ಕಷ್ಟಪಟ್ಟಿದ್ದಾನೆ ನಾನು ಎಷ್ಟು ಕಷ್ಟಪಟ್ಟಿದ್ದಾನೆ ಹೇಳು ನಿನಗೆ ಗೊತ್ತಿಲ್ವವ ಎಲ್ಲ ಹೋಗಿದೆ ಇಷ್ಟು ದಿವಸ ಎಲ್ಲೋಗಿದೆ ಒಂದಷ್ಟು ಉಗ್ದಿ ಓಡಿಸ್ತಾನೆ ಬಿಟ್ಟು ಅವ್ನು ಬೇರೆ ಕೂಡಕೊಂಡು ಕೂತಿದ್ದಿಲ್ಲ ಬುದ್ಧಿ ನಿನಗೆ ಅಯ್ಯೋ ಮುಂಡದೆ 7 ಗಂಟೆ ಕೇಳು ಅವ್ವ ಪಾಪ ನನ್ನ ಅಳಿ ಮೈ ಮೇಲೆ ಇಲ್ದವ್ದು ಹೇಳ್ಬೇಡ ಕಣ್ಣೆ ಸಾತೋದ್ಲಂತೆ ಕಣ್ಣೆ ವಾ ಏನಾಗಿತ್ತಂತೆ ಅಯ್ಯೋ ಮಗ ಸ್ವಾತಿ ಸಾತೋದ್ಮೇಲೆ ಇರೋದೊಂದು ಹೆಣ್ಣು ಸಾಕಕ್ಕೆ ಒಸಿ ವನವಾಸ ಹತ್ತಿಲ್ವಂತೆ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಬಿಟ್ಬಿಟ್ಟು ಬಾಂದ್ರಿ ಹಂಗೆ ಬಂದನು ಅವನು ಹೇಳು ಅದನ್ನೇ ಹೇಳ್ದ ನನಗೂ ಮೀನಾಕ್ಷರ ಬಿಟ್ಬಿಟ್ಟು ಇರೋಕ್ಕಾಯ್ತಿದ್ದಿಲ್ಲ ಆದರೆ ಪರಿಸ್ಥಿತಿ ಹೆಂಗಿತ್ತು ಹೇಳಿ ನಮ್ಮ ಅತ್ತೆ ನಮ್ಮ ಮಾವ ಯಾರು ನಮ್ಮನ್ನ ಹೋಗೋಕ್ಕೆ ಬಿಡ್ನಿಲ್ಲ ಕಣತೆ ಅದಕ್ಕೆ ನಾನು ಹಂಗೆ ಅಲ್ಲೇ ಉಳ್ಕೊಬಿಟ್ಟೆ ನಾನು ಅಂತವ ಹಂಗಂದ ಅಯ್ಯೋ ಬಾ ನಡ್ ಸುಳ್ಳು ಸುಮ್ಮ ಕೂತ್ಕೋ ಬಾಯ್ಬಿಟ್ರು ಸುಳ್ಳು ಹೇಳ್ತಾನೆ ಅವನ್ನ ನಂಬ್ಕೊ ಕೂತ್ಕೋ ನೀನು ನಿನಗೆ ಸರಿಯಾಗತ್ತೆ ಕಣವ ನೀನೇನಾರು ಅನ್ಕೋವ ನಾನು ಹೇಳ್ತೀನಿ ಕೇಳು ನನಗಂತೂ ಒಂದು ಸವಾಸವೇ ಬೇಡ ನಿನ್ನ ಸವಾಸವೇ ಬೇಡ ಎತ್ತ ತಾಯಿ ಸವಾಸವೇ ಬೇಡ ಅನ್ಕೊಂಡು ನಾನು ಬಂದು ಅಷ್ಟಪ್ಪ ಮನೆ ಬಿಟ್ಬಿಟ್ಟು ಇಲ್ಲಿ ಬಂದು ಬಾಡಿಗೆ ಮನೆ ಮಾಡ್ಕೊಂಡು ವನವಾಸ ಹತ್ತಿರೋದ್ರೊಳಗೆ ಗೊತ್ತಾಯ್ತು ನಿನಗೆ ನನಗೆ ಯಾವ ಸವಾಸನೂ ಬೇಡ ನನಗೆ ಯಾವ್ರ ಮೇಲೂ ಆಸೆ ಇಲ್ಲ ನನಗೆ ಇರೋ ಗಂಟವ ಅದೇ ಸಾಯ್ಬೇಡ್ದು ಇರೋ ಗಂಟ ನನ್ನ ಮಕ್ಕಳನ್ನ ದೂರದಿಂದ ನೋಡಿ ಸಮಾಧಾನ ಪಡೋಕ್ಕೆ ನಾನು ಬೇರೆ ಬಂದು ಇವನಿ ಹೊರ್ತು ಹಂಗನ್ನದಾಗಿ ನಿನ್ನ ಜೊತೆ ಇರೋ ನಾ ಮನೇಲಿ ಇರೋಕ್ಕಾಯ್ತಿರೋ ನನಗೆ ಆಡಂಬರ ಜೀವನವೇ ಬೇಡ ಯಾರು ಸವಾಸನೂ ಬೇಡ ಅಂದ್ಬಿಟ್ಟೈತಾನೆ ನಾನು ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಇರೋದು ನನ್ನ ಬಟ್ಟೆ ಹೊಲ್ಕೊಂಡು ವನವಾಸ ಹತ್ತಿರೋದು ಯಾಕೆ ಹೇಳು ನನಗೆ ನೆಮ್ಮದಿಯಾಗಿ ಒಂದು ಜೀವನ ಬೇಕು ಅಂತ ನನಗೆ ನಿನ್ನ ದುಡ್ಡು ನಿನ್ನ ಮನೆಯಿಂದ ನಂಗೆ ನೆಮ್ಮದಿ ಸಿಗೋಕ್ಕಿಲ್ಲ ನಾನು ಶ್ರಮ ಬಿತ್ತೀನಿ ನಾನು ತಿನ್ಕೊಂಡು ಅಷ್ಟೋ ಇಷ್ಟೋ ನಾನು ಹೆಂಗೋ ಕಾಲ ಕಳೆದ್ರೆ ನಂಗೆ ನೆಮ್ಮದಿ ಸಿಗೋದು ನನ್ನ ಪಾಡೋದು ನನ್ನ ಬಿಟ್ಬಿಡವ ಹೇಳಿ ಕಳಿಸ್ಬಿಡು ಯಾವುದೇ ಕಾರಣಕ್ಕೂ ನಿನ್ನ ಮಕ್ಕ ನೋಡೋಕೆ ಅವಳಿಗೆ ಇಷ್ಟ ಇಲ್ವಂತೆ ಮೂರುವರೆಯಿಂದ ಇಲ್ಲಿಂದ ಹೋಗುವಂತವ ಅವನಿಂದ ನನ್ನ ಜೀವನ ಎಲ್ಲ ಹಾಳಾಯಿತು ಅವನ್ನ ಯಾಕೆ ಕೇಳಬೇಕು ನಿನ್ನಿಂದ ನನ್ನ ಜೀವನ ಹಾಳಾಗಿದ್ದು ನಾನು ಅವತ್ತೇ ಹೇಳಿದೆ ಅವ ಬೇಡ ಕಣವ ನನಗೆ ಇನ್ನೊಂದು ಮದುವೆ ಆಗ್ಬಿಟ್ಟು ಅನ್ಬೋಸಿರೋದೇ ಸಾಕು ನಾನು ಇನ್ನೊಂದು ಮದುವೆ ಆಗ್ಬಿಟ್ಟು ನಾನು ಅರ್ಕ ಅನ್ಬೋಸಕ್ಕಿಲ್ಲ ನನಗೆ ಬೇಡ ಅಂತ ನನ್ನ ಮಾತ ಕೇಳ್ದಾನೆ ನೀನು ಹುಚ್ಚಾಟೋಕ್ಕೆ ನನ್ನ ಜೀವನ ಬಲಿ ಕೊಟ್ಟೆ ನೀನು ಹಂಗಲ್ಲ ಕಣವನೇ ಹಿಂಗಂತ ಏಕ್ತು ಹಿಂಗಂತ ಇದೆಯಲ್ಲ ನಾನು ಯಾಕೆ ಮಾಡಿದೆ ನನ್ನ ಮಗಳು ನೆಮ್ಮದಿಯಾಗಿರಲಿ ಅಂತ ಅಲ್ವಣಿ ಇವು ಏನಾಗಿದ್ದು ಅಂತ ಬಂದಂತ ನೀನು ಚೆನ್ನಾಗಿರೋ ಅಂದ್ಬಿಟ್ಟೆ ತಲೆ ಕೆಡ್ಸ್ಕಡಿಯ ನೀನು ಯಾಕವ ತಲೆ ಕೆಡ್ಸ್ಕಡಿ ಹೇಳು ಬೇಡ ಕಣೆ ಮಗ ನನ್ನ ಮಾತ ಕೇಳನೆ ನೀನು ನನ್ನ ಮಾತ ಕೇಳು ಅಚ್ಚುಕಟ್ಟಾಗಿ ಊಟ ಮಾಡಬೇಡ ಅಚ್ಚುಕಟ್ಟಾಗಿ ಬಾಳ್ಕೊಂಡು ಹೋಗು ನಡಿ ಮನೆಗೆ ನೀನು ಯಾರು ವನವಾಸ ಹತ್ತು ಅಂತ ಇದ್ದಾರು ಬಾಡಿಗೆ ಮನೇಲಿ ಇತ್ತು ವನವಾಸ ಹತ್ಬೇಕು ಅನ್ನೋದು ಏನಿದ್ದದು ಮಗಿಲ್ವಾ ಸೊಸಿಲ್ವಾ ಗಂಡಿಲ್ವಾ ಇನ್ನೇನಾಗಬೇಕು ನಿನಗೆ ನಾನಿಲ್ವಾ ನೀನು ಬೇಡ ನನ್ನ ಮಗನೂ ಬೇಡ ನನ್ನ ಸೊಸು ಗೀಸೆ ಯಾವ ಸವಸು ಬೇಡ ನೀನು ಹೋಗಿ ಮದುವೆ ಮಾಡ್ಕೊಬಾ ಅಂತ ಹೇಳಿದ್ದೆ ನಾನು ನನ್ನ ಮಗನ ಕರ್ಕೊಂಡೋಗಿ ಮದುವೆ ಮಾಡ್ಕೊಬೋವ ನೀನು ಅಂತ ಒಟ್ಟಿಗೆ ನೀನು ಆ ವೇದನ ಜೀವನ ಹಾಳು ಮಾಡ್ಬಿಟ್ಟಂದ್ಬಿಡು ಕೂತ್ಕಣೆ ನಿನ್ನ ಮಗ ಒತ್ತಿಗೆ ಸೇರಕ್ಕೆ ನಾವು ಅಂತಾನೆ ಎಣ್ಣ ಯಾವಳನ್ನೇ ಕೊಡ್ತಿದ್ದಳು ಯಾವಳು ಕೊಡ್ತಿದ್ದಳು ಅವಳ ಗತ್ಕೆಟ್ಟೊಳಗೆ ಬಂದವಳೆ ಬೇರೆಯವರಾಗಿದ್ರೆ ಇರ್ತಿದ್ರ ಮನೆ ಒಳಗೆ ಒಂದು ಕೆಲಸ ಮುಟ್ಟಕ್ಕಿಲ್ಲ ಆಗದೆ ಅದುವೇ ಅಡುಗೆ ಮಾಡಿ ಆರೇ ಸುಸ್ತಾಗದೆ ಕಣ್ಣೆ ಅಡುಗೆನೇ ಮಾಡೋಳು ಹೊಸಿ ಹಿಂಸೆ ಕೊಟ್ಟಾಳ ಸುಮ್ಕಿರು ಯಾವ ಮುಂಡೆಗೆ ಬೇಕು ಅನ್ನಂಗೆ ಆಗ್ತದೆ ಏನು 16 ಜನಕ್ಕೆ ಬೇಯಿಸಿ ಕಳಂಗೆ ಆಡ್ತಾಳೆ ಅಯ್ಯೋ ಏನು ಮಾಡಿ ಹಂಗೆ ಅಡ್ಕೊಂಡು ಕೂತ್ಕೊಂಡು ಮನೆ ಆಳೈತದೆ ಅಂದ್ಬಿಟ್ಟು ನಾನೇ ಅಲ್ಲಿ ಕಚ್ಕೊಂಡು ನಾನೇ ಅಡುಗೆ ಮಾಡ್ತಾ ಕುಂತೀನಿ ಕಣವ ಹೆಂಗೆ ಗೊತ್ತಾಗ ಮಾಡ್ತೇವೆ ನೀ ದೊಡ್ಡ ನೀನು ಬರ್ತದೆ ಬಂದಾಗ ಮಾತಾಡ್ಸ್ದಂಗೆ ಇರ್ಬೇಡ ನೀನು ಮಾತಾಡ್ಸು ಅವ ಹೋಗಿ ಮಾಡೋ ಕೆಲಸ ಇದ್ರೆ ಮಾಡೋಕು ನೀನು ನಾನಂತ ಯಾವುದೇ ಕಾರಣಕ್ಕೂ ನಾನು ಮಾತಾಡ್ಸೋಕ್ಕೂಲ್ಲ ನಾನು ನನಗೆ ಅವ್ನು ಮಕ್ಕ ನೋಡೋಕ್ಕೂ ಇಷ್ಟ ಇಲ್ಲ ಅತ್ತೆಮ್ಮ ಬಂದು ಕಣ್ಣೆ ಬತ್ತು ನೀನು ನಿನ್ನ ಗಂಡ ಬಂದ್ರೆ ನೀನು ಮಾತಾಡ್ಸ್ಕೊಳ್ಸು ನನ್ನಂತೂ ಇಲ್ಲ ಅಂತ ಹೇಳು ಮನೇಲಿ ಎಲ್ಲ ಹೋಗೋದೆ ಅಂದ್ಬಿಟ್ಟು ಮಗ ನೇಯ್ ಹಿನಕ್ಸಿ ಬಾಯ್ ಕೂತ್ಕಪ್ಪ ಬಾಣೆ ಇಲ್ಲಿ ಕೂತ್ಕೊ ನೀನು ಮಾತಾಡ್ದ ಸಿಕ್ಕಿಲ್ಲ ಬಾಣೆ ನೀನು ಮಗ ನೇಯ್ ಅತ್ತೆಮ್ಮ ಮೀನಾಕ್ಷಿ ಅವರು ಎಲ್ಲಿದ್ದಾರೆ ಕೂತ್ಕಪ್ಪ ಕೂತ್ಕೊ ಮೀನಾಕ್ಷಿ ಅವರೇ ಅಯ್ಯೋ ಮೀನಾಕ್ಷಿ ಅವ್ರು ಮಾತಾಡಕ್ಕಿಲ್ವಂತೆ ಕಣಪ್ಪ ಯಾಕತ್ತೆಮ್ಮ ಯಾಕೆ ಅಯ್ಯೋ ಏನು ಹೇಳನಪ್ಪ ಏನು ಹೇಳನೆ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು ನೀನು ಹೋದ್ಮೇಲೆ ಹುಷಾರ ತಪ್ಪಿ ವರ್ಷ
ಊಟ ಉಣ್ಣಿಲ್ಲ, ಬಾಯಿಗೆ ನೀರು ಬಿಡ್ಲಿಲ್ಲ, ಅನ್ನವ ಬಾಯಿ ಮಡಗಿಲ್ಲ ಗೊತ್ತಾ. ನಾನು ಸತ್ತೋಗ್ಬಿಡ್ತಾಳೆ ಗಂಡನ ಎತ್ನೇಲಿ ಅನ್ಕೊಂಡು ಅಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ತಿರ್ಗಬಾರ್ದು ದೇವ್ರಿಗೆ ಎಲ್ಲ ತಿರ್ದೆ, ತೋರ್ಬಾರ್ದು ಹಾಸ್ಪಿಟ್ಲಿಗೆಲ್ಲ ತೋರಿದೆ. ಹಂಗೆ ಅಲ್ಲವ ಭಾಳ ವನವಾಸ ಹತ್ತದ್ಲು. ಅದಕ್ಕೆ ಒಂಚೂರು ಬೇಜಾರು ಮಾಡ್ಕೊಂಡವಳೆ. ನಾನು ಅಷ್ಟೆಲ್ಲ ಕಷ್ಟಪಟ್ಟನಲ್ಲ, ಇಷ್ಟು ವರ್ಷ ಎಲ್ಲೋಗಿದ್ರು. ನಾನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಅನ್ಕೊಂಡು ಒಳಗೆ ಹೋಗೋಳೆ ಕಣಪ್ಪ. ಒಳಗೆ ಹೊಂಟೋದ್ಲು. ನಡಿಯಪ್ಪ ನಡಿ, ಬೇಕಾರೆ ನನಗೊಳಗಾಗಲಿ, ಆಮೇಲೆ ಬೇಕಾದ್ರೆ ಬರುವೆ, ಒಂಚೂರು ಸಮಾಧಾನ ಆಗಲಿ, ನಡಿ. ಅತ್ತೆಮ್ಮ ಅತ್ತೆಮ್ಮ, ನಿಜವಾಗ್ಲೂ ಇದೊಂದು ಪರಿಸ್ಥಿತಿ ಬರುತ್ತೆ ಅಂತ ಮನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಅತ್ತೆಮ್ಮ. ನಾನು ಏನು ಮಾಡಲಿ ಅತ್ತೆಮ್ಮ, ನಾನು ಏನು ಮಾಡಲಿ? ಆ ಕಡೆ ಸ್ವಾತಿನೂ ಬಿಡೋಂಗಿಲ್ಲ, ಇದ್ದಾಗ ಮೀನಾಕ್ಷಿನೂ ಬಿಡೋಂಗಿಲ್ಲ. ಇಬ್ಬರು ಜೊತೆಲಿ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಿರ್ಲಿಲ್ಲ. ನಾನು ಏನು ಮಾಡಲಿ ಹೇಳಿ ನೀವೇನೆ? ಅಯ್ಯೋ ಏನು ಮಾಡೋಂಗಿಲ್ಲ ವಿಕ್ಯಪ್ಪ, ನೀನೇನಾರು ಅನ್ಕೋ ದೂರಕ್ಕಿಲ್ಲ. ಪಾಪ ನಿನಗೂ ಕಷ್ಟ ಅದೇ, ಇಬ್ಬರು ಎಡ್ತಿರ್ ಕಟ್ಕೊಂಡು ಅವ್ಳು ಕೊಟ್ಟು ಹೊಡೆದಾಡಬೇಕು, ಇವಳು ಕೊಟ್ಟು ಹೊಡೆದಾಡಬೇಕು ಅಂದರೆ ಕಷ್ಟ ಅಲ್ವಾ? ಅಯ್ಯೋ ಒಬ್ಬೊಬ್ರು ಕಟ್ಕೊಂಡಿರೋ ಕತೆನೇ ಗೋವಿಂದ ನೆಟ್ನೆಟ್ಗೆ ಗೋವಿಂದ ಆಗದೆ. ಅಂಥದ್ರಲ್ಲಿ ಇಬ್ಬರು ಕಟ್ಕೊಂಡು ನಿನ್ನ ಅನ್ವಸ್ ನನಗೆ ಅರ್ಥ ಆಯ್ತದೆಯಪ್ಪ. ನೀನು ತಲೆಗೆಡ್ಸ್ಕೊಬೇಡ, ನಡಿ ನನ್ನ ಮನೆಗೆ, ನಡಿ ನಡಿ ಅಲ್ಲೇ. ಇನ್ನೇನು ಮಾಡಿಗೆ ಇವಳು ಹಿಂಗೆ ಆಡ್ತಾಳಲ್ಲ, ಸೊಸೆ ಅವಳೆ ಅಡುಗೆ ಮಾಡಿರ್ತಾಳೆ. ಮಗನ ಮಗ ನೋಡಿಕೊಂಡು ಚೆಂದಾಗಿರು, ಯಾಕೆ ತಲೆಗೆಡ್ಸ್ಕೊಂಡು ಇನ್ನೇನು ಮಾಡಿಯೇ? ಇಲ್ಲ ಅತ್ತೆಮ್ಮ, ಮೀನಾಕ್ಷರ್ ಮಾತಾಡ್ದೋದ್ಮೇಲೆ ನಾನು ಇಲ್ಲಿದ್ದೇನು ಮಾಡಲಿ? ನಾನು ನಿಜವಾಗ್ಲೂ ಅವರು ನನ್ನ ಮರ್ತಿರಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಈ ಥರ ಮರ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ನನಗೆ ಬೇಕಾಗಿಲ್ಲ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲ ಕಣಪ್ಪ, ದಡ್ಡಂಗೆ ಆಡ್ತೀಯಲ್ಲ ನೀನು. ಒಂಟೊಬ್ರು ಸರಿ ಅದದ. ನನ್ನ ಮಗಳು ಆಟಗಾತಿ ಚಾಲಗಾತಿ. ಹೇಳ್ತೀನಿ ಕೇಳು, ಅಟಪ್ಪ ಮನೆ ಅದೇ ಬಂಗ್ಲೆನ ಕಟ್ಟಿ ಮುಡಿಗಿವ್ನಿ. ಎಲ್ಲೋ ಬೇರೆ ಕಡೆಯಿಂದ ಪಾರಿಂಗ್ನಿಂದವ ಕಟ್ಟಕ್ಕಾಯ್ಕಿಲ್ಲ, ಅರ್ಜೆಂಟ್ಗೆ ಬೇಕು ಮನೆ ಅಂದ್ಬಿಟ್ಟು ಪಾರಿಂಗ್ನಿಂದ ತರಿಸಿ ಮನೆ ಮುಡಿಸ್ದೆ. ಕಟ್ಸ್ತೀನಿ ಅಂತ ಹೇಳಕ್ಕಿಲ್ಲ, ನಾನು ಸುಳ್ಳು ಹೇಳಕ್ಕಿಲ್ಲ. ಪಾರಿಂಗ್ನಿಂದ ತಂದು ಮುಡಿಸಿರೋದು ಮನೆ ನಮ್ದು. ಅಷ್ಟಪ್ಪ ಮನೆಯ ಆ ಮನೆ ಇದ್ರೂ ಮನೆ ಒಳಗೆ 20 ರೂಮವೆ. ನಿನ್ನ ಮನೆ ಸರಿಯಾಗಿ ನೋಡೋಕ್ಕಾಗಿವೇನೋ? ದಯವಿಟ್ಟು ಮುಂದೆ ಹೇಳಿ ಅತ್ತೆಮ್ಮ. ಹಂಗೆ ಅಷ್ಟೆಲ್ಲನೂ ಮಾಡಿರೋ ಮನೆಯೇ ಬಿಟ್ಟುಟ್ಟವಳು ತ್ವರದ ಬಲಿ ಬರ್ಸ್ಕೊಂಡು ಇವತ್ತು ಬಟ್ಟೆ ಹೊಲ್ಕೊಂಡು ಬಾಡಿಗೆ ಮನೇಲಿ ಅವಳಲ್ಲ. ನನಗೆ ಎಷ್ಟು ಹೊಟ್ಟೆಗೆ ಹೊಟ್ಟೆ ಹೊಲಿಯಕ್ಕಿಲ್ಲ. ಹಂಗೆ ನನ್ನ ಮಗಳು ಚಲಗತಿ 4 ದಿವಸ ಕಳೀಲಿ, ಎಲ್ಲ ಸರಿ ಆಯ್ತದೆ. ನೀನು ತಲೆಗೆಡ್ಸ್ಕೊಬೇಡ, ಸುಮ್ಕಿರಿಕಿಯಪ್ಪ. ನಾನು ಈ ಮುಂಡೇರು ನಮ್ಮ ಆಯ್ತವ್ರಲ್ಲ, ಆ ಮುಂಡೇರೆ ಅವ್ರ ಮುಂಡೇರಿಂದ ಇಷ್ಟೆಲ್ಲ ಆಯ್ತಿರೋದು. ಚಾಡಿ ಹೇಳಿ 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 ಮುಂಡೇರು ಒಂದು ಕೇಳಿ ಚುಚ್ಚಿ ಮಡಗಿ ಮುಂಡೇರು ಜಯಕ್ಕೂ ಶ್ವಾಸ ಇರೋರಲ್ಲ ಮನೆ ಹೇಳಿರು. ಹತ್ತು ಮುಂಡಿದ್ದಾಗ ನಾನು ಕೊಟ್ಟೆ ಜಿತ್ ಸದಿಸ್ತಿದ್ಲು. ಈ ಶ್ವಾಸ ಮುಂಡೇರು ನನ್ನ ಮಗಳು ಚಾಡಿ ಹೇಳಿ 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 ನಮ್ಮ ಮನೆ ಹಾಳು ಮಾಡ್ತಾವ್ರೆ. ಆ ಮುಂಡೇರಿಗೆ ಸುಮ್ಮನೆ ಬಿಡಕ್ಕಿಲ್ಲ. ಉಗ್ದಿ ಉಪ್ಪು ಹಾಕಿದ್ರೆ ಎಲ್ಲ ಸರಿ ಆಯ್ತದೆ. ಲೋಪರ್ ಮುಂಡೇರೇನ ಆ ಮಾನ್ಗೆಟ್ ಮುಂಡೇರಿಂದಲೇ ನನ್ನ ಮನೆ ಹಾಳಾಗೋಯ್ತು ಕಣಪ್ಪ. ನನ್ನ ಮನೆ ಅವರಿಂದನೇ ಹಾಳಾಗಿತ್ತು ಕಣಪ್ಪ. ನಾನು ಸುಳ್ಳು ಹೇಳಲ್ಲ, ನಿಮ್ಮ ಅತ್ತೆ ಬಾಯಲ್ಲಿ ಸುಳ್ಳು ಬರೋಕ್ಕಿಲ್ಲ. ತಿಳ್ಕೊಬಿಡು, ನೀನು ಏನಾರು ಅನ್ಕೋ. ಇವಳು ಸುಳ್ಳಿನೇ ಹೇಳೋ ನಿಜನೇ ಹೇಳೋ ಅನ್ಕತೀಯ, ನಿಜ ಹೇಳಿದ್ರು ಅನ್ಕತೀಯ, ಸುಳ್ಳು ಹೇಳಿದ್ರು ಅನ್ಕತೀಯ. ನನ್ನ ಬಾಯಿ ಇಲ್ಲಿ ತನಕ ಒಂದು ಸಣ್ಣ ಸುಳ್ಳು ಬಂದಿಲ್ಲ ಕಣ್ಮಗ. ನನಗಂಗೆ ಸುಳ್ಳು ತಟಬಟ ಹಿಡಿಯೋಕ್ಕಿಲ್ಲ. ನಡಿ ಮನೆಗೆ ನಡಿ, ಅವಳೆ ಸರಿ ಇರ್ತಾಳೆ. ಅದು ಎಷ್ಟು ಇಸ್ಕೊಂಡು ಮಾತಾಡ್ದಂಗಿದ್ದಳು ಇರಲಿ. ನಡಿ, ನೀನು ಸ್ವಾಸಿ ಇಲ್ವಾ? ಇಟ್ಟಿಗಿಸ್ಕೊಂಡು ಉಣ್ಕೊಂಡು ಇರು, ನಡಿ ನಿನ್ನ ಮನೇಲಿ. ಇಲ್ಲ ಅತ್ತೆಮ್ಮ, ನಿಜವಾಗ್ಲೂ ಮೀನಾಕ್ಷರ್ ಮಾತಾಡಲಿಲ್ಲ ಅಂದ್ರೆ ನಾನು ಇಲ್ಲಿ ಇದ್ದು ಏನು ಪ್ರಯೋಜನ? ನಿಜವಾಗ್ಲೂ ಅವರು ಮಾತಾಡಿಸ್ತಾರೆ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಬಯಸಿದ್ದೆಲ್ಲ ತಪ್ಪಾಯಿತು. ಅಯ್ಯೋ, ಅರ್ಥ ಮಾಡ್ಕೋಬೇಕಲ್ವ ವಿಕ್ಯಪ್ಪ. ನೀನು ಇದ್ದಕ್ಕಿದ್ದಂಗೆ ಮಂಗ್ರಮಯ ಆಗ್ಬಿಟ್ಟೆ, ಮಗಿನ ಕೈ ಕೊಟ್ಬಿಟ್ಟು. ಈಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಹಂಗೆ ಅಂದ್ಬಿಟ್ರೆ ಒಪ್ಕೊಬಿಟ್ಟಾಳೆ. 4 ದಿವಸ ಟೈಮ್ ಕೊಡಬೇಕು. ನಡಿ ನಡಿ ಎದ್ದಿ ನೋಡೋಕ್ಕಾಯ್ತದೆ. ನೀನು ಟೂರ್ಗೆ ಹೋಗಿದ್ದಪ್ಪ, ನನ್ನ ಗಂಡ ಟೂರ್ಗೆ ಹೋಗಿದ್ದ ನಂಗಿದ್ದದ. ಇನ್ನು ಒಬ್ಳು ಕುಟೆ ಮದುವೆ ವಿಷಯ ಮುಚ್ಚಿಟ್ಬಿಟ್ಟು ನನ್ನ ಮಗಳು ತಾಲಿ ಕಟ್ಬಿಟ್ಟು ಆಮೇಲೆ ನಾನು ಎಡ್ತಿದ್ಲು, ಒಳಗೆ ಮಕ್ಳೆತ್ತಿದ್ದೆ ಅಂದ್ಬಿಟ್ಟು ನಿನ್ನದೇ ಅಂತ ಅನ್ಕೊಂಡು ಬಂದ್ಬಿಟ್ರೆ ಯಾರಿಗಾದ್ರೂ ತಾನೇ ಜೀವ ಹೆಂಗೆ ಅನ್ಸೋದು ಹೇಳಿ ನೀನೇ? ನಡಿ ನಡಿ, ಅವಳಿಗೂ ಕಾಲಾವಕಾಶ ಮಾಡಿಕೊಡ್ಬೇಕು. ಮನ್ಸ ಬದಲಾವಣೆ ಆಗೋಕ್ಕೆ ಅವಕಾಶ ಬೇಡವಾ? ನಡಿ ಎದ್ದಿ ಊಟ ಮಾಡಿ ನಡಿ. ನೀನು ಹೋಗ್ಬಿಟ್ರೆ ಮುಗ್ದೆ ಹೋಯ್ತದೆ. ಹೋಯ್ತಾ ಮಕ ತೋರಿಸು, ಸರಿ ಆಯ್ತದೆ. ಸರಿಯಾ? ನಡಿ ವಿಕ್ಯಪ್ಪ ನಡಿ. ನಿಜವಾಗ್ಲೂ ಮೀನಾಕ್ಷಿಯವರು ನಾನು ಬಂದಿರೋದಕ್ಕೆ ಖುಷಿ ಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಅತ್ತೆಮ್ಮ. ಆದರೆ ಈ ಥರ ಅನ್ಕೋತಾರೆ, ಈ ಥರ ಬೇಜಾರು ಮಾಡ್ಕೋತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅತ್ತೆಮ್ಮ, ಗೊತ್ತಿರಲಿಲ್ಲ. ಛೇ, ನಾನು ಎಂಥ ಪಾಪಿ, ನಾನು ಬರಬಾರ್ದಾಗಿತ್ತು ಅತ್ತೆಮ್ಮ. ಅಯ್ಯೋ, ನಿನ್ನ ಕಾಲ್ಗೆ ಆರೆ ಬೀಳ್ತೀನಿ, ಗೋಳು ಅನ್ಬೇಡ ಸರಿಯಾ? ನಡಿ ಕಂದ ನಡಿ. ನಾನು ಇಲ್ವಾ? ತಲೆ ಕೆಡ್ಸ್ಕೊಂಡಿಯೇ ನಿಮ್ಮ ಅವ್ವ ಅನ್ಕೊ ನಾನು, ಆಯಿತಾ? ನಿಮ್ಮ ಅತ್ತೆ ಅಲ್ಲ, ನಿಮ್ಮ ಅವ್ವ ಅನ್ಕೊ. ತಲೆ ಕೆಡ್ಸ್ಕೊಬೇಡ. ನಿನ್ನೂ ನನ್ನ ಮಗಳನ್ನೂ ಒಂದು ಮಾಡೋ ಜವಾಬ್ದಾರಿ ನಂದು. ನನ್ನ ಪ್ರಾಣನಾರು ತಗೊಂಡು ನಿಮ್ಗೆ ಒಂದು ಮಾಡ್ತೀನಿ, ಅದಂತೂ ಸತ್ಯ. ತಲೆಗೆಡ್ಸ್ಕೊಬೇಡ. ನಡಿ, ಅವಳನ್ನ ಹೆಂಗೆ ದಾರಿ ತರಬೇಕು ಅಂತ ನನಗೆ ಗೊತ್ತು, ತತ್ತೀನಿ ನಾನು. ನಡಿ ನಡಿ. ಮೊದಲು ಆ ಮುಂಡ್ಯಾರನ್ನ ಉಗ್ದು ಉಪ್ಪು ಹಾಕ್ತೀನಿ. ನನ್ನ ಮನೆ ಹಾಳು ಮಾಡಿದ್ರಲ್ಲ ಗುರ್ಸಾಟಿರ ಅಂತೀನಿ. ನಡಿ, ಮೊದಲು ಅವ್ರಿಗೊಂಚೂರು ಗಾಳಿ ಬಿಡಿಸ್ಬೇಕು ಕತೆ. ನಡಿ, ಅಳಬೇಡ. ಅತ್ತೆಮ್ಮ ಫಾರಿನ್ನಿಂದ ಬಂದಲ್ಲ ಅತ್ತೆಮ್ಮ, ನಾನು ಹೆಂಡ್ತಿ ನೋಡಬೇಕು ಅಂದ್ಬಿಟ್ಟು. ನಾನು ಹೆಂಡ್ತಿ ನನ್ನ ಕಣ್ಣು ಮುಂದೆ ಬರಲಿಲ್ವಲ್ಲ ಅತ್ತೆಮ್ಮ. ನನಗೆ ಎಷ್ಟು ಮನಸ್ಸಿಗೆ ನೋವು ಇದೆ ಅತ್ತೆಮ್ಮ. ನೀವೇ ಹೇಳಿ ಅತ್ತೆಮ್ಮ. ಅಯ್ಯೋ, ನೀನು ಹಂಗೆ ಬೇಳ್ಗಾರ ಬೇಡ, ಸುಮ್ಕಿರಪ್ಪ. ನಿಂದ ಅಮ್ಮ ನಿನ್ನ ಕಾಲ್ಗಾರು ಬೀಳ್ತೀನಿ. ಗೋಳು ಅಂತ ಹೊಳ್ಬೇಡ. ಕನ್ನಡಕ ತೆಗೆದ್ಬಿಟ್ಟವಳು. ಕನ್ನಡಕ ಒಳಗೆ ನಾನು ಹೇಳ್ತಾ ಇದೆಯಲ್ಲ, ಕನ್ನಡಕತೆ ಯಾವಾಕಿಲ್ವಾ? ಅಯ್ಯೋ ಅತ್ತೆಮ್ಮ ಫೇಸ್ಗೆ ಫಿಕ್ಸಿಂಗ್ ಆಗಿಬಿಟ್ಟಿದೆ ಅತ್ತೆಮ್ಮ. ಕನ್ನಡಕ ತೆಗಿಯೋಕ್ಕಾಗಲ್ಲ, ಹಂಗೆ ಹೇಳ್ಬೇಕು. ಅಯ್ಯೋ ಕಂದ್ವೆ. ನಡಿ, ಆಯಿತು ನಡಿಯಪ್ಪ ನಡಿ. ಇನ್ನೇನು ಮಾಡೋಕ್ಕದದು? ನಡಿ, ನಾನು ಇರ್ಬೇಕಾದ್ರೆ ನೀನು ಯಾಕೆ ತಲೆಗೆಡ್ಸ್ಕೊಂಡಿಯೇ?
ಹೆಂಗಾರೆ ಅರಿ ನಾನು ಒಂದು ಮಾಡೋ ಜವಾಬ್ದಾರಿ ನಂದು ಸರಿಯಾ. ನಡಿ ನಡಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.